ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಹತ್ಯೆ ಸಲ್ಲಿಸುತ್ತಿರುವ ಮುಖಂಡರಾದ ತಿಪ್ಪಣ್ಣ ಒಡೆಯರಾಜ್ ಅವರಿಗೆ ಜುಲೈನಲ್ಲಿ ನಾಮನಿರ್ದೇಶನಗೊಳ್ಳುವ ವಿಧಾನ ಪರಿಷತ್ ಸ್ಥಾನಕ್ಕೆ ಶಿಫಾರಸು ಮಾಡಬೇಕೆಂದು ಭೋವಿ ವಡ್ಡರ ಸಮಾಜದ ಮುಖಂಡರು ಮನವಿಯನ್ನ ಮಾಡಿದ್ದಾರೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ತಿಪ್ಪಣ್ಣ ಒಡೆಯರಾಜ್ ಅವರು ಕೂಡ ಮಾತನಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖಂಡರು ತಿಪ್ಪಣ್ಣ ಒಡೆಯರಾಜ್ ಅವರ ನಿರಂತರ ಪಕ್ಷದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವ ವ್ಯಕ್ತಿಯಾಗಿದ್ದು ಅವರಿಗೆ ಎಂಎಲ್ಸಿ ಸ್ಥಾನ ನೀಡಬೇಕು ಎಂದು ಪತ್ರ ಚಳವಳಿ ಮಾಡುತ್ತಿದ್ದೇವೆ. ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಸಂಸದರಾದ ರಾಧಾಕೃಷ್ಣ ದೊಡ್ಮನಿ ಅವರಿಗೆ ಪತ್ರ ಕಳುಹಿಸಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಈ ಪತ್ರ ಚಳವಳಿ ಯಾವಾಗ ಹೆಸರಿಗೆ ಮಾಡಿದ್ದೇವೆ ಅಂದರೆ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನವದೆಹಲಿ, ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರೇ ನವದೆಹಲಿ, ಕರ್ನಾಟಕ ರಾಜ್ಯ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರೇ ಹಾಗೂ ಕಲಬುರಗಿ ಸಂಸದರಾದ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಮನಿ ಬೆಂಗಳೂರು ಅವರಿಗೆ ನಮ್ಮ ಬೇಡಿಕೆ ಏನು 20-26 ಜುಲೈನಲ್ಲಿ ನಡೆಯುತ್ತಿರುವ ವಿಧಾನ ಪರಿಷತ್ ನಾಮನಿರ್ದೇಶನದ 5 ಸ್ಥಾನಗಳಲ್ಲಿ ಕೂಡ ಹೋದ ಬಾರಿ ಚುನಾವಣೆಯಲ್ಲಿ ನಮ್ಮ ಸಮಾಜ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲಿಸಿತ್ತು. ಯಾಕೆ ಕಾಂಗ್ರೆಸ್ಗೆ ಬೆಂಬಲಿಸಿತ್ತು? ಪಕ್ಷಗಳು ವಿವಿಧ ಇದ್ದಾವೆ, ಬೇರೆ ಕಡೆ ಕೂಡ ಈ ಜನರು ವೋಟ್ ಹಾಕ್ಬೋದು ಅಂತ ಒಂದು ಮಾತು ಕೇಳ್ಬೋದು. ಯಾಕೆ ನಮ್ಮ ಜನಾಂಗ ಈ ಕಡೆ ಒಲವು ಬರಬೇಕಾದ್ರೆ ಕಾಂಗ್ರೆಸ್ಗೆ ಸದಾಶಿವ ಆಯೋಗ ಮತ್ತು ಕಾಂತರಾಜು ಆಯೋಗದ ವರದಿ ಒಂದು ವಿರೋಧವಾಗಿ ಬೊಮ್ಮಾಯಿಯವರು ತೆಗೆದುಕೊಂಡಂತ 17% ಏನು ಮೀಸಲಾತಿ ಜಾರಿ ತಂದಾಗ ನಾಟಕೀಯವಾಗಿ ನಟಿಸಿದ್ದಕ್ಕಾಗಿ ನಮ್ಮ ಸಮುದಾಯಗಳೆಲ್ಲ ತಾಂಡಾ ಬಚಾವ್, ವಡ್ರ ಹಟ್ಟಿ ಬಚಾವ್, ಬಿಜೆಪಿ ಹಟಾವ್ ಅಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಯಿತು. ಆ ಹೋರಾಟದಲ್ಲಿ ಕೆಲವೊಂದು ವಡ್ರ ಹಟ್ಟಿಗಳಿಗೆ, ವಡ್ರ ಓಣಿಗಳಿಗೆ, ವಡ್ರ ಗ್ರಾಮಗಳಿಗೆ, ತಾಂಡಾಗಳಿಗೆ ಬಿಜೆಪಿ ಪ್ರಚಾರಕನೇ ಬರಲಾರ್ದಂಗ ಪರಿಸ್ಥಿತಿ ಮಾಡಿಬಿಟ್ರು. ಅದದೇ ಒಂದು ಫಲ ತಮಗೂ ನಮಗೂ ಎಲ್ಲರಿಗೂ ಗೊತ್ತಾಗಿದೆ. ಬಿಜೆಪಿ ಸೋಲಕ್ಕೆ ಬಹಳ ಮುಖ್ಯ ಕಾರಣಕರ್ತರಾದರು. 45 ವಿಧಾನಸಭೆ ಸದಸ್ಯರು ಈ ಭಾಗದ ಒಂದು 5 ಜನ ಲೋಕಸಭೆ ಸದಸ್ಯರು ಸೋಲ್ಬೇಕಪ್ಪ ಅಂತಂದ್ರ ಈ ಭೋವಿ ಮತ್ತು ಬಂಜಾರ ಸಮುದಾಯನೇ ಕಾರಣಗಳಾಯ್ತು. ಹಾಗಾಗಿ ನಿಮಗೆ ಏನು ಈ ಸಮುದಾಯಗಳು ಸಹಾಯ ಮಾಡಿದ್ದಾವೆ, ಕಾಂಗ್ರೆಸ್ಗೆ ಬೆಂಬಲಿಸುತ್ತಾ 40 ವರ್ಷ ಗೋವಿಂದ ಪಿ ಒಡೆಯರಾಜರ ನಂತರ ನಮ್ಮ ಸಮುದಾಯಗಳಿಗೆ ಒಂದು ಜಿಲ್ಲಾ ಪಂಚಾಯತ್ ಆಗಲಿ, ಒಂದು ವಿಧಾನಸಭೆ ಆಗಲಿ, ಮಹಾನಗರ ಪಾಲಿಕೆಯ ಮೇಯರ್ ಆಗಿರ್ಬೋದು, ಸದಸ್ಯರಾಗಿರ್ಬೋದು, ಯಾವುದೇ ಒಂದು ಪ್ರಾತಿನಿಧ್ಯ ನಮ್ಗೆ ಕೊಟ್ಟಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ 3 ಮೀಸಲ ಕ್ಷೇತ್ರಗಳು, ವಿಶೇಷವಾಗಿ ಬಹುಸಂಖ್ಯಾತರು ಶಾಬಾದ್ ನಗರಪ್ಪ ಅಂತಂದ್ರೆ ಪ್ರಪಂಚ ಮತ್ತು ದೇಶದಲ್ಲೇ ಹೆಸರುವಾಸಿಯಾದಂಥದ್ದು. ಪರಿಸಿಗಳಾಕದು, ಪ್ರತಿಯೊಬ್ಬರ ಮನೆಯಲ್ಲಿ ಆ ಕಲ್ಲಿರ್ಲಾರ್ದ ಮನೆಗಳೇ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಈ ಬಡ ಜನರು ದೇಶದಿಂದ ಮೂಲೆಗಳಿಂದ ಬಂದು ಶಾಬಾದ್ ನಗರದಲ್ಲಿ ಅತಿ ದೊಡ್ಡ ಒಂದು ನಗರ ಸಭೆಯಪ್ಪ ಅಂತಂದ್ರೆ ಶಾಬಾದ್ ನಗರ ಸಭೆ. ಗುಲ್ಬರ್ಗ ಆದ ನಂತರ ಬಹುಸಂಖ್ಯಾತರದೇ ಶಾಬಾದ್ ನಗರದಲ್ಲಿ. ಅಂತ ಒಂದು ಜನಸಂಖ್ಯೆ ಹೊಂದಿದಂತ ನಗರ ಪ್ರದೇಶದಲ್ಲಿ ವಾಸವಾಗಿದ್ದ ಈ ಜನಾಂಗ ಯಾರಿಗೆ ಇವರು ಮತ ಹಾಕ್ತಾರೆ ಅವರೇ ಗೆಲ್ತಕ್ಕಂಥದ್ದು ಲೋಕಸಭೆಯ ಇತಿಹಾಸ ಇಲ್ಲಿವರೆಗಿದೆ. ಅಂಥದ್ರಲ್ಲೂ ಕೂಡ ಹೋದ ಬಾರಿ ಕೂಡ ನಾವು ಸಂಪೂರ್ಣವಾಗಿ ನಮ್ಮ ಸಮಾಜ ಕಾಂಗ್ರೆಸ್ಗೆ ಬೆಂಬಲಿಸಿತ್ತು. ಹಾಗಾಗಿ ಈ ಕಾಂಗ್ರೆಸ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಸಮಾಜದ ಒಂದು ಪ್ರಾತಿನಿಧ್ಯ ರಾಜಕೀಯವಾಗಿ ಕೊಡಬೇಕಾಗಿದೆ. ಅದಕ್ಕಾಗಿ ನಮ್ಮ ಜಮಾನರು ಏನ್ ಮಾಡಿದಾರಪ್ಪ ಅಂತಂದ್ರ ಅಂತ ಇದೆಲ್ಲ ತಿಳ್ಕೊಂಡು ಹೀಗೆ ಆದ್ರೆ ಈ ಕಾಲ ಈ ಉಳಿತು 3 ವರ್ಷದಲ್ಲಿ 2 ವರ್ಷ ಮಾತ್ರ ಉಳಿದಿದೆ. ಹಾಗಾಗಿ ಈಗೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸುಮಾರು ಒಂದು 10,000 ಕಾರ್ಡ್ಗಳು, ಇದೇನಪ್ಪ ಅಂದ್ರೆ ಕಾರ್ಡದ ಒಂದು ಪತ್ರಿಕಾದ ಒಂದು ಮುಖಾಂತರ ಅವರಿಗೆ ಮನವಿ ಮಾಡ್ಕೋಬೇಕು ರಾಷ್ಟ್ರೀಯ ನಾಯಕರಲ್ಲಿ ಅಂತ ತಿಳ್ಕೊಂಡು ನಾವೇನ್ ಮಾಡಿದೆವು, ಎಲ್ಲಾ ಜನರು ತಮ್ಮ ಸ್ವಇಚ್ಛೆಯಿಂದ ಎಲ್ಲರಿಗೂ ಪತ್ರ ವ್ಯವಹಾರ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಪತ್ರ ವ್ಯವಹಾರ ಮಾಡ್ತಾರೆ ಅಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ರಾಷ್ಟ್ರೀಯ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರ ನಮ್ಮ ಭಾಗಕ್ಕ ಈಗೇನು ಜುಲೈ ತಿಂಗಳಲ್ಲಿ ಇದೇ 2026ರಲ್ಲಿ ಏನು ಒಂದು ಇದು ಬಂದಿದೆಯಲ್ಲ
ನಾಮನಿರ್ದೇಶನಗಳು 5 ಸ್ಥಾನಗಳು ವಿಧಾನ ಪರಿಷತ್ ಸದಸ್ಯತ್ವ ಬಂದಿದೆ. ಅದರಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಕಲಾಭಿಮಾನಿಗಳು, ಸಾಹಿತ್ಯ ಅಭಿಮಾನಿಗಳು ಅಂತ ಒಂದು ನಿಪುಣರಿಗೆ ಕೆಲಸ ಮಾಡ್ತಕ್ಕಂಥದ್ದು ಇದೆ. ಅದ್ರ ವಿಶೇಷವಾಗಿ ನಮ್ಮಲ್ಲಿ ಸ್ಕೂಲು ಕಾಲೇಜುಗಳು ನಡೆಸ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡೋದಂತರು ಪರಿಣಿತರು ಕೂಡ ಇದ್ದಾರೆ. ಮತ್ತು 30-35 ವರ್ಷ ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಅಂತವರಿಗೆ ಒಂದು ವಿಧಾನ ಪರಿಷತ್ತಿನ ಒಂದು ಸ್ಥಾನವನ್ನ ನಾಮನಿರ್ದೇಶನ ತಾವು ಮಾಡ್ಬೇಕಂತ ತಿಳ್ಕೊಂಡು ಡಾಕ್ಟರ್ ಸಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಕನಿಷ್ಠ 2,500-3,000 ಆಲ್ರೆಡಿ ಕಾರ್ಡ್ಗಳನ್ನು ಈಗಾಗಲೇ ಕಳಿಸಿದ್ದಾರೆ ಅಭಿಮಾನಿಗಳು. ಈಗೂ ಕೂಡ ನಾವು ಪ್ರದರ್ಶನ ಮಾಡಿ ನಾವು ನಮ್ಮ ಹೆಸರಿನಿಂದ ಕೂಡ ನಾವು ರಾಷ್ಟ್ರೀಯ ನಾಯಕಿಗೆ ಈ ಪತ್ರಗಳ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀವಿ. ಎರಡನೇದಾಗಿ ಬಂದ್ರೆ ಉಸ್ತುವಾರಿ ಸಚಿವಗಳು, ಈಗಿನ ಗೃಹ ಮಂತ್ರಿಗಳು, ಅವರಿಗೆ ಕೂಡ 1,000-2,000 ಗಟ್ಟಲೆ ಅವರಿಗೆ ಕೂಡ ಒಂದು ಈ ಮತದಾನದ ಮುಖಾಂತರ, ಈ ಪತ್ರಿಕಾ ಏನು ಅಭಿಯಾನದ ಮುಖಾಂತರ ಕಾರ್ಡ್ ಕಳಿಸೋದ ಮುಖಾಂತರ ಅವರಿಗೆ ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲಾ ಸಮುದಾಯದ್ದು ನಮ್ಮ ಸಮಾಜಕ್ಕೆ ಒಂದು ಪ್ರತಿನಿಧಿ ಕೊಡ್ರಿ, ಕೊಟ್ಟಿಲ್ಲಪ್ಪ ಅಂತಂದ್ರೆ ಈ ಜನ ಬೇರೆ ಕಡೆ ಒಲವು ಆಗಬಹುದು, ಹಿಂದೆ ಆದಂತ ಪರಿಣಾಮ ತಮಗೂ ಆಗಬಹುದು ಅಂತ ತಿಳ್ಕೊಂಡು ಜನರು ಈಗಾಗಲೇ ನಿಮ್ ಕಡೆ ದಾರಿ ನೋಡ್ತಾ ಇದ್ದಾರೆ. ಅವರಿಗೆ ನಿರಾಶೆ ಮಾಡಬೇಡ್ರಿ. ಅವ್ರು ಪಟ್ಟಂತ ಒಂದು ಶ್ರಮ, ಅವ್ರು ಪಟ್ಟಂತ ದುಡಿದಿದ್ದು ಇದೇನು ಭಿಕ್ಷೆ ಅಲ್ಲ. ಅವ್ರು ಸೇವೆ ಮಾಡಿದ್ದಾರೆ, 40 ವರ್ಷ ನಿಮ್ ಮತ ಚಲಾಯಿಸಿದ್ದಾರೆ, ಅದನ್ನ ನೀವು ಗುರುತಿಸಬೇಕು. 3 ವಿಧಾನಸಭೆಯಲ್ಲಿ ಕೂಡ ಅವಕಾಶ ಕೊಟ್ಟಿಲ್ಲ, ಲೋಕಸಭೆಯಲ್ಲಿ ಕೂಡ ಅವಕಾಶ ಕೊಟ್ಟಿಲ್ಲ. ಅದಕ್ಕಾಗಿ ಇದು ನಾಮನಿರ್ದೇಶನ ಮಾಡ್ರಿ, ನಮ್ ಸಂತೋಷದ ಅಂತ ತಿಳ್ಕೊಂಡು ಈಗ ಸಂಸದರಾದ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿಗವರು ಕೂಡ ಅವರಿಗೆ ಒಂದು 2-2.5 ಸಾವಿರ ಕಾರ್ಡುಗಳು ಕೂಡ ಈಗಾಗಲೇ ಅಭಿಮಾನಿಗಳು, ಸಮಾಜದ ಮುಖಂಡರು, ಇಡೀ 8 ಕ್ಷೇತ್ರಗಳೇನು ಬರ್ತಾವ ಸಂಸದರದು, ಅವರು ಕೂಡ ಆಯಾ ಇದರಲ್ಲಿ ಅವರು ಪತ್ರಗಳನ್ನು ಹಾಕಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತರೂ ಕೂಡ ಈ ಉಳಿದಂತದ ನಾವು ಮತ್ತೆ ಇನ್ನೂ ಕೆಲವೊಂದು ಗುಂಪು ಮಾಡಿಕೊಂಡು ಎಲ್ಲರಿಗೆ ಪತ್ರ ವ್ಯವಹಾರ ಮಾಡ್ತೀವಿ. ಒಂದು ವೇಳೆ ಒಂದು ವಾರದಲ್ಲಿ ಇದು ಏನಾದರೂ ಪರಿಣಾಮ ಬರದೇ ಇದ್ರೆ ನಾವು ಬೃಹತ್ತವಾಗಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಕೆಲಸನೂ ಕೂಡ ನಾವು ಈ ಪಕ್ಷದ ಎಲ್ಲಾ ಕಾರ್ಯಕರ್ತರು, ಸಮಾಜದ ಮುಖಂಡರು, ಅಭಿಮಾನಿಗಳು ಈ ಒಂದು ದೃಢ ನಿರ್ಧಾರ ತಗೊಂಡಿದ್ದಾರೆ. ಈ ರೀತಿ ತಾವು ದಯಮಾಡಿ ನಿರ್ಲಕ್ಷ್ಯ ಮಾಡಬಾರದು. ಯಾಕಪ್ಪ ಅಂತಂದ್ರೆ ರಾಷ್ಟ್ರೀಯ ಅಧ್ಯಕ್ಷರಾದಪ್ಪ ಅಂತಂದ್ರ ಹೋದ ಇಕ್ಬಾಲ್ ಅಹಮದ್ ಸಡಿಗೆ ಅವರು ಇದ್ದಾಗ ಏನಾಗಿದ್ದಪ್ಪ ಅಂತಂದ್ರ ಅಡ್ಡ ಮತದಾನ ಹೋಗಿ ಈಗ ಬಾರಿ ಹೆಂಗ ಅಸಹ್ಯ ಆಯ್ತು ನೋಡಿ. JDS ಮತ್ತಪ್ಪ ಅಂತಂದ್ರ ಬಿಜೆಪಿ ಅವರಿಗೆ ಅಸಹ್ಯ ಆಗಿದ್ದು ಒಂದು ಕ್ಷೇತ್ರ ಕಳ್ಕೊಳ್ಬೇಕಾಯ್ತು. ಕಳ್ಕೊಳ್ಳೋದು ಅಷ್ಟೇ ಅಲ್ಲ, ನಮ್ಮ ಪಕ್ಷದಲ್ಲೇ ನಮ್ಮ ನಾಯಕರು, ನಮ್ಮ ಶಾಸಕರು ನಮ್ಮ ಹಿಡಿತದಲ್ಲಿ ಇಲ್ಲ ಅಂತ ತಿಳ್ಕೊಂಡು ಸನ್ಮಾನಿಸಿದ ರಾಷ್ಟ್ರೀಯ ಸ್ಥಾನದಲ್ಲಿದ್ದ ಉನ್ನತ ಮತ್ತು ಹೆಸರುವಾಸಿಯಾದಂತಹ ಮೋದಿಯವರು ಕೂಡ ಅನಾಹುತದ ಒಂದು ಆಘಾತವಾದಂತ ಪರಿಣಾಮ ಕೊಡಬೇಕಾಗಿದ್ದು ಇವು ಒಂದು ಜನರ ಮನಸ್ಸು ಮುರಿದಾಗೆ. ಹಾಗಾಗಿ ಈ ಬೋವಿ ಒಡ್ರ ಸಮಾಜದವ್ರದ್ದು ಯಾವತ್ತು ಮನಸ್ಸು ಮುರಿದಾಗ ನೋಡ್ರಿ. ಖರ್ಗೆ ಸಾಹೇಬ್ರೆ, ತಾವು ಮನಸ್ಸು ಮಾಡಿದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಸಾಹೇಬ್ ರಾಷ್ಟ್ರೀಯ ಅಧ್ಯಕ್ಷರು ಏನ್ ದೊಡ್ಡದಲ್ಲ, 5 ಸ್ಥಾನಗಳಲ್ಲಿ ಕನಿಷ್ಠ 2 ಸ್ಥಾನಗಳು ಅವರಿಗೆ ಬರ್ತವೆ. 2ರಲ್ಲಿ ಒಂದು ಬೋವಿ ಸಮಾಜಕ್ಕೆ 40 ವರ್ಷ ಮಾಡಲಾರ್ದ ಒಂದು ಕರುಣಾಮಯ ಮನೋಭಾವನೆ ಈ ಜನರ ಮೇಲೆ ತೋರಿಸಿ ಈ ಒಂದು ಆಯ್ಕೆ ಮಾಡಬೇಕು, ನಾಮನಿರ್ದೇಶನ ಮಾಡಬೇಕು, ಸಾಮಾಜಿಕವಾಗಿ ಇರಬೇಕು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ನಮಗೊಂದು ಅವಕಾಶ ಕೊಡ್ಲಿ ಅಂತ ತಿಳ್ಕೊಂಡು ಇಡೀ ನಮ್ಮ ಬೋವಿ ಒಡ್ರ ಸಮಾಜ ಕಲ್ಯಾಣ ಕರ್ನಾಟಕದ ವತಿಯಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ತಾವು ಕೂಡ ನಮ್ಮ ಬಗ್ಗೆ ಮುತುವರ್ಜಿ ವಹಿಸಿ ಆದಷ್ಟು ಈ ಒಂದು ಯಾವುದೇ ಒಂದು ಹಂತದಲ್ಲಿ ಇರ್ಲಾರ್ದಂಥವ್ರು, ಸಮಾನತೆಯಿಂದ ವಂಚಿತರಾದಂಥವ್ರು, ಅನಕ್ಷರಸ್ಥರು ಹೆಚ್ಚಾಗಿರ್ತಕ್ಕಂಥ ಸಮಾಜ, ಹಿಂದುಳಿದ ವರ್ಗ, ಇದಕ್ಕೊಂದು ಪ್ರಾತಿನಿಧ್ಯ ಬೇಕೇ ಬೇಕು ಅನ್ನೋಂಥದ್ದು ತಾವು ಕೂಡ ಒತ್ತು ಹಾಕಿ ನಮಗೆ ಆಶೀರ್ವಾದ ತಮ್ಮದು ಆಗಲಿ, ತಮ್ಮ ಕಡೆಯಿಂದ ನಮ್ಮ ಆಸೆಗಳು ಈಡೇರಲಿ ತಿಳ್ಕೊಂಡು ತಮ್ಮ ಎಲ್ಲರಿಗೂ ವಂದಿಸಿ ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಇದನ್ನು ಕುರಿತು